ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಮಂಗಳವಾರ ವ್ಲಾಗ್. ಸೊ ಮಾರ್ನಿಂಗೇ ನಾನು ಬಂದು ಬೇಗ ರೆಡಿಯಾಗಿ ಇಲ್ಲಿ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ದೇವ್ರನ್ನ ತಂದಿದ್ದಾರೆ. ಸೊ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಾಯಿತು. ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ಟೈಮ್ ನೋಡ್ಬೋದು 9 ಕಾಲ ಆಗ್ತಾಯಿದೆ. ಸೊ ನಾನು ಯಾವುದೇ ಟಿಫನ್ ರೆಡಿ ಮಾಡಲಿಲ್ಲ ಮನೇಲಿ. ಅಮ್ಮ ಮನೆಯಿಂದ ದೋಸೆ ತರಿಸಿದ್ದೆ. ಮನೆಯವ್ರು ಹೋಟ್ಲಿಂದ ಚಿತ್ರಾನ್ನ ಕಟ್ಸ್ಕೊಂಬಂದಿದ್ರು ನನಗೆ. ಸೊ ಅದನ್ನು ತಿಂದ್ಬಿಟ್ಟು ಈಗ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ. ಸೊ ಇವತ್ತು ಅಕ್ಕ ಅವ್ರು ಬಂದು ಊರಿಗೆ ಹೊರಡ್ತಾ ಇದ್ದಾರೆ. ಸರಿ, ಒಂಥರ ಬೇಜಾರಾಗಿದೆ ಹೋಗ್ತಾ ಇರೋದಕ್ಕೆ. ಎಷ್ಟು ದಿವಸ ಇದ್ದರು ಜೊತೇಲಿ. ಇವತ್ತು ಹೋಗ್ತಾ ಇರೋದಕ್ಕೆ ಒಂಥರ ಅದೊಂದು ದಿವಸ ಆಗಿರುತ್ತಲ್ವ ಎಲ್ಲರಿಗೂ, ಅದೊಂದು ಫೀಲಿಂಗ್ ಇದೆ. ಸೊ ನಾನು ಬಂದು ಇವಾಗ ಹೋಗಬೇಕು, ಅಮ್ಮ ಮನೆಗೆ ಹೋಗಬೇಕು. ಅವರು ನೈಟ್ 9:30ವರೆಗೂ ಇಲ್ಲೇ ಇದ್ದರು. ಮತ್ತು ಭಾನುವಾರ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ರು. ಫಿಲಮ್ಗೆಲ್ಲ ಹೋಗಿ ಬಂದಿದ್ವಿ. ವ್ಲಾಗ್ ಹಾಕಿದ್ದೀನಿ ಆಲ್ರೆಡಿ. ನಾನು ವಾಯ್ಸ್ ಓವರ್ ಮಾಡೋಕ್ಕಾಗಲಿಲ್ಲ, ಮ್ಯೂಸಿಕ್ ಆ್ಯಡ್ ಮಾಡಿದ್ದೆ. ತುಂಬ ಜನ ಕೇಳಿದ್ದೀರಾ ವಾಯ್ಸ್ ಓವರ್ ಮಾಡಿದರೆ ಚೆನ್ನಾಗಿತ್ತು ಅಂತ. ಟೈಮ್ ಸಿಗಲಿಲ್ಲ ನನಗೆ ಮಾತಾಡೋದಕ್ಕೆ. ಅವರೆಲ್ಲ ಇದ್ದಿದ್ದಕ್ಕೆ ನಾನು ಹಾಗೇ ಜಸ್ಟ್ ವಿಡಿಯೋ ಹಾಕಿದೆ ನಿಮಗೆ. ಜಸ್ಟ್ ಹೋಗಿ ಫಿಲಮೆಲ್ಲ ನೋಡಿಕೊಂಡು ನಾವು ಬಂದಿದ್ದು. ರೈಡರ್ ಮೂವಿಗೆ ಹೋಗಿದ್ವಿ. ಫಿಲಮ್ ಪರವಾಗಿಲ್ಲ, ನೋಡ್ಬೋದು, ಚೆನ್ನಾಗಿದೆ, ಸಿಂಪಲ್ ಸ್ಟೋರಿ. ಸೊ ನೋಡಿಕೊಂಡು ನಾವು ಮನೆಗೆ ಅಲ್ಲೆಲ್ಲ ಮಾಲೆಲ್ಲ ನೋಡಿಕೊಂಡು ಡೆಕೋರೇಷನ್ಸ್ ಆ್ಯಂಡ್ ನೆಕ್ಸ್ಟು ಕ್ರಿಸ್ಮಸ್ಗೆ ಅವ್ರು ಮಾಡಿರುವಂಥ ಎಲ್ಲ ಡೆಕೋರೇಷನ್ಸ್ನು ನೋಡ್ಕೊಂಡು ಬಂದ್ವಿ. ಮನೆಗೆ ಬಂದು ನೈಟೆಲ್ಲ ಇಲ್ಲೇ ಸ್ಪೆಂಡ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟು ನಿನ್ನೆ ಸುಮಾರು ಒಂದು 11:30ವರೆಗೂ ನಾನು ಇಲ್ಲೇ ಅವ್ರು ನನ್ನ ಜೊತೆನೇ ಇದ್ದರು. ಆ್ಯಂಡ್ ನೆಕ್ಸ್ಟ್ ನಾನು ಅಮ್ಮ ಮನೆಗೆ ಹೋಗಿ 2:30 ವಾಪಸ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದೆ. ತಿರುಗಿ ನೈಟು ಕರ್ಕೊಂಡಿದ್ದೆ. 9:30 ಮತ್ತೆ ವಾಪಸ್ ಹೋದರು. ಸೊ ಇವತ್ತು ಬೆಳಗ್ಗೆ ಮಕ್ಕಳಿಗೆ ಸಮಾಧಾನ ಮಾಡಿ ಸ್ಕೂಲ್ಗೆ ಕಳಿಸೋ ಅಷ್ಟೊತ್ತಿಗೆ ಸಾಕಾಯಿತು. ಅವರು ಹೋಗ್ತಾ ಇದ್ದಾರೆ ಅಂತ ಅವ್ರಿಗೂ ಹರ್ಟ್ ಆಗ್ತಾಯಿದೆ. ಸೊ ನನಗೂ ಬೇಜಾರಾಗ್ತಾಯಿದೆ. ಸೊ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕಲ್ವ. ಅವರು ಅವ್ರ ಲೈಫ್ ಲೀಡ್ ಮಾಡಲೇಬೇಕು, ಅವರು ಹೋಗಬೇಕು, ಅವರು ಕೆಲಸ ಕಾರ್ಯ ನೋಡಬೇಕು. ಸೊ ಹಾಗಾಗಿ ನಮ್ಮ ಮನೆಯಿಂದ ಅವ್ರು ಹೋಗೋವಾಗ ಅವ್ರಿಗೆ ಹೇಗೆ ಫೀಲ್ ಆಗುತ್ತೋ, ಅವ್ರ ಮನೆಯಿಂದ ನಾವು ಬರೋವಾಗೂ ಅವ್ರಿಗೂ ಆ ಥರ ಫೀಲ್ ಆಗಿರುತ್ತೆ. ಸೊ ಈಗ ಅವ್ರ ಮನೆಯಿಂದ ನಾವು ಬರೋವಾಗ ಅವ್ರಿಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಇವಾಗ ಸೇಮ್ ಅದೇ ಸಿಚುವೇಶನ್ಸಲ್ಲಿ ನಮ್ಮ ಅಕ್ಕ ಇದ್ದಾರೆ. ನಮ್ಮ ಅಕ್ಕನ ಸಿಚುವೇಷನಲ್ಲಿ ನಾನಿದ್ದೀನಿ. ಓಕೆ, ಈಗ ಅದಕ್ಕೇ ಸರಿ ನಾನು ಹೋಗಿ ಅಲ್ಲಿ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತೀನಿ. ಸೊ ಒಂಥರ ಬೇಜಾರಾಗ್ತಾಯಿದೆ ಹೋಗಲಿ ಅಂತ. ಸೊ ಹೋಗೋದ್ರ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ನೆನೆಸ್ಬಿಡೋಣ ಒಗೆಯೋದಕ್ಕೆ ಅಂತ. ಕೆಲವರು ಬಂದು ನನಗೆ ಕಮೆಂಟ್ ಮಾಡಿದ್ರಿ, ನೀವು ವಾಷಿಂಗ್ ಮಿಷಿನಲ್ಲಿ ಒಗಿತೀರಾ ಇಲ್ಲ ಕೈಯಲ್ಲಿ ಒಗಿತೀರಾ ಅಂತ. ಕೈಯಲ್ಲೇ ಒಗೆಯೋದು ನಾನು, ವಾಷಿಂಗ್ ಮಿಷಿನಲ್ಲಿ ಒಗೆಯೋಲ್ಲ. ಯಾಕಂದರೆ ಕೆಲವು ಟೈಮಲ್ಲಿ ಕೆಲವು ಬಟ್ಟೆಗಳಲ್ಲಿ ಕಾಲರಲ್ಲೆಲ್ಲ ಕೊಳೆ ಹೋಗೋದೇ ಇಲ್ಲ. ಮತ್ತು ಬಂದು ನಮ್ಮ ವಾಷಿಂಗ್ ಮಿಷಿನ್ಗೆ ನೀರು ಬಂದು ಫೋರ್ಸಾಗಿ ಬರೋಲ್ಲ. ಅದು ಬಂದು ಮೇಲೆಯಿಂದ ಕೊಡಿಸ್ಬೇಕು, ಡೈರೆಕ್ಟ್ ಕನೆಕ್ಷನು. ಸ್ವಲ್ಪ ಸುತ್ತಿದೆ, ಪೈಪ್ ಬಂದು ಸುತ್ತಾಗಿರೋದ್ರಿಂದ ಅದು ನೀರು ತುಂಬ ನಿಧಾನ ಬರುತ್ತೆ, ಟೈಮ್ ತುಂಬ ತಗೊಳುತ್ತೆ. ನನಗೆ ಹಂಗೆ ಇಷ್ಟ ಆಗೋಲ್ಲ. ಬೇಗ ಒಗೆದು ಬೇಗ ಒಣಗಾಕಬೇಕು ಬಿಸಿಲಿರೋ ಟೈಮಲ್ಲಿ ಅಂತ ಹ್ಯಾಂಡ್ ವಾಶ್ ಮಾಡ್ತೀನಿ ನಾನು. ಚೆನ್ನಾಗಿ ಕೈಯಲ್ಲಿ ಒಗೆದು ಚೆನ್ನಾಗಿ ಜಾಲಿಸಿ ಅದನ್ನು ಹಾಗೇ ವಾಷಿಂಗ್ ಮಿಷಿನ್ಗೆ ಜಾಲಿಸ್ಬಿಟ್ಟು ಹಾಕ್ತೀನಿ. ಹಾಕಿ ಡ್ರೈ ಕೊಡ್ತೀನಿ. ಒಂದು 6 ಮಿನಿಟ್ ಟು 7 ಮಿನಿಟ್ ಡ್ರೈ ಕೊಡ್ತೀನಿ. ಡ್ರೈ ಆಗುತ್ತೆ. ಡೈಲಿ ವರ್ಕ್ ಇದೆ ವಾಷಿಂಗ್ ಮಿಷಿನ್ಗೆ, ಬಟ್ ವಾಷಿಂಗ್ ಅಲ್ಲ, ಜಸ್ಟ್ ಡ್ರೈಯಿಂಗೆ. ಡ್ರೈ ಮಾಡಿ ನಾನು ವಾಷಿಂಗ್ ಮಿಷಿನಲ್ಲಿ ಅದೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಸುಮಾರು ಒಂದು 60% ಅಷ್ಟು ಎಲ್ಲ ನೀರು ಹೋಗಿಬಿಡತ್ತೆ. ಚೆನ್ನಾಗಿ ಒಳ್ಳೆ ಬಿಸಿಲಲ್ಲಿ ಒಂದು 2 ಅವರ್ ಹಾಕಿದ್ರೆ ಸಾಕು, ಎಂಥ ದಪ್ಪ ಬಟ್ಟೆ ಆದರೂ ಒಣಗಿಬಿಡುತ್ತೆ. ಸೊ ಬೆಡ್ಶೀಟ್ಸ್ ಕೂಡ ಚೆನ್ನಾಗಿ ಒಣಗುತ್ತೆ. ಸೊ ಆ ಥರ ನಾನು ಒಣಗಾಕ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನನಗೂ ಎಕ್ಸಸೈಸ್ ಆದಾಗುತ್ತೆ. ಮತ್ತು ಬಂದು ವಾಷಿಂಗ್ ಮಿಷಿನ್ ಜಾಸ್ತಿ ಪ್ರೆಷರ್ ಹಾಕಿದಾಗೂ ಇರಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮನೇಲಿ ಕೆಲಸ ಮಾಡಿದ್ದೀವಿ ಅಂತ. ಸೊ ನಾನು ಹಾಕೋದಿಲ್ಲ ವಾಷಿಂಗ್ ಮಿಷಿನ್ಗೆ. ತುಂಬ ಜನ ಅದನ್ನೇ ಕೇಳ್ತೀರ ಕೆಲವರು, ಅದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಮನೇಲಿ ಏನೂ ಕೆಲಸ ಆಗಲಿಲ್ಲ, ಜಸ್ಟ್ ನಾನು ರೆಡಿ ಆಗಿದ್ದಷ್ಟೇ. ಮತ್ತು ಬಂದು ವಾಲೆಗೆ ನಾನು ಈ ಸ್ಟೋನ್ ಹಾಕಿದ್ದೀನಿ ಇವತ್ತು. ಇದು ಬಂದು ಸಫೈರ್ ಅಂತ ಬರುತ್ತಲ್ವ ಕಲರು, ಸ್ವಲ್ಪ ಗೋಲ್ಡ್ ಕಲರ್ ಯೆಲ್ಲೋ ಕಲರ್ ಮಿಕ್ಸ್ ಆಗಿರುತ್ತಲ್ಲ, ಸೊ ಸಫೈರ್ ಕಲರ್. ಸೊ ಆ ಸ್ಟೋನ್ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಅಕ್ಕಗೆ ನೆನೆ ತೋರಿಸ್ದೆ ವಾಲೆ ತಗೊಂಡಿದ್ದೀನಿ ಅಂತ ಹೇಳಿ. ಇದನ್ನು ಹಾಕ್ಕೊಂಡೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನನಗೂ ಇಷ್ಟ ಆಯಿತು. ಸ್ಟೋನ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ರೆ ಇಷ್ಟ ಆಗುತ್ತೆ. ಸೊ ಮನೆಯಲ್ಲೆಲ್ಲ ಕೆಲಸ ಹಾಗೆ ಇದೆ. ಕಿಚನ್ ಕ್ಲೀನ್ ಮಾಡಬೇಕು, ಪಾತ್ರೆ ಎಲ್ಲ ತೊಳಿಬೇಕು. ನೆನ್ನೆ ಬಂದು ನಮ್ಮ ದೊಡ್ಡಕ್ಕ ಮನೆಯಲ್ಲಿ ಬಿರಿಯಾನಿ ಮಾಡಿದ್ರು. ಸೊ ಅದನ್ನು ಕೊಟ್ಟು ಕಳಿಸಿದ್ರು. ಅದನ್ನೆಲ್ಲ ತಿಂದ್ಬಿಟ್ಟು ನೈಟು ನಾನು ನಮ್ಮಮ್ಮ ಮನೆಗೆ ಹೋಗಿ ಸ್ವಲ್ಪ ತಿಂದು ಆ್ಯಂಡ್ ನೆಕ್ಸ್ಟು ನಮ್ಮ ಅಕ್ಕನ ಕರ್ಕೊಂಬಂದಿದ್ದು. ಈಗೆಲ್ಲ ಹೊರಡೋ ಟೈಮ್ಗೆ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಬೇಕು. ಬಟ್ ಲೇಟ್ ಆಗುತ್ತೆ, 9:30 ಆಗುತ್ತೆ. 11:00 ಬಿಡ್ತೀನಿ ಅಂತಂದರು ಮನೆ. ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅವ್ರಿಗೂ ಅಲ್ಲಿ ಚೀಟಿ ವ್ಯವಹಾರ ಇದೆ. ಆ್ಯಂಡ್ ನೆಕ್ಸ್ಟು ಅವ್ರಿಗೂ ಅಲ್ಲಿ ಕೆಲವು ವ್ಯವಹಾರಗಳಿರುತ್ತೆ. ಸೊ ಅದನ್ನು ನೋಡಬೇಕು. ಹೊಸ್ದಾಗಿ ಕಾರ್ ತೊಗೊಂಡಿರೋದ್ರಿಂದ ಕೆಲವೊಂದು ಪ್ರೊಸೀಜರ್ಸ್ ಬಂದು ಬ್ಯಾಲೆನ್ಸ್ ಇದೆ, ಅದನ್ನು ಎಲ್ಲ ನೋಡ್ಕೋಬೇಕು. ಕೈ ನೋವು ಬಂತು ಫೋನ್ ಕೈಯಲ್ಲಿ ಇಟ್ಕೊಂಡು. ಸೊ ನೆಕ್ಸ್ಟ್ ಬಂದು ನಾನೀಗ
ಬಟ್ಟೆ ನೆನೆಸಿ ಆದರೆ ಒಗಿತೀನಿ, ಇಲ್ಲಾಂದರೆ ಹೋಗಿ ನಾವು ಅಕ್ಕನ ಮಾತಾಡಿಸ್ಕೊಂಡು ಆದಷ್ಟು ಇನ್ನೊಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಿ ನಾನು ಮನೆಗೆ ವಾಪಸ್ ಬರ್ತೀನಿ, ಅವ್ರನ್ನ ಕಳಿಸ್ಕೊಟ್ಬಿಟ್ಟು. ಕೆಲವೊಂದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹೊರಗಡೆ ಹೋಗಿರ್ತೀವಲ್ವ. ಸೊ ಮನೇಲಿರೋವಾಗೂ ಅಷ್ಟೇ ಅಡುಗೆ ಆ ಥರ ಎಲ್ಲ ಕೆಲಸದಲ್ಲೇ ಇದ್ವಿ. ಪ್ರತಿಯೊಂದು ಸಲಿನೂ ಮಾಡಿರೋ ರೆಸಿಪಿನೇ ತೋರ್ಸೋಕ್ಕೆ ನನಗೂ ಬೇಜಾರಾಗುತ್ತೆ. ಸೊ ಅದಕ್ಕೆ ನಾನೇನು ತೋರ್ಸೋಕ್ಕೆ ಹೋಗಲಿಲ್ಲ. ಇವತ್ತು ಬೆಳಗ್ಗೆಯಿಂದ ಒಂದು ದೊಡ್ಡ ಹೋರಾಟ. ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ದೇನೆ, ಅವ್ರಿಗೆ ಸಮಾಧಾನ ಮಾಡಿ 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 ಸಾಕಾಯಿತು. ಸೊ ಈ ಥರ ಮಾತಾಡಿ ನಿಂತು ವ್ಲಾಗ್ ಮಾಡಿ ಹತ್ತತ್ರ 1 ವಾರ ಆಯ್ತು. ನಾನು ಸರಿಯಾಗಿ ವ್ಲಾಗೇ ಮಾಡೋಕ್ಕಾಗಲಿಲ್ಲ, ನನಗೂ ಟೈಮ್ ಸಿಗಲಿಲ್ಲ. ಓಕೆ, ಇವಾಗ ಬಟ್ಟೆ ನೆನೆಸ್ಬಿಟ್ಟು ಬಟ್ಟೆ ನಾನು ಬಂದು ಟೈಡ್ ಪೌಡರ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕೊಳೆ ಬಿಡುತ್ತೆ. ಅದರಲ್ಲಿ ಒಂದು ಬಕೆಟಲ್ಲಿ ಹಾಕಿ ಚೆನ್ನಾಗಿ ನೆನೆಸ್ಬಿಟ್ಟು ನಾನೇನು ಮಾಡ್ತೀನಿ ಅಂತಂದರೆ ಬಿಟ್ಬಿಡ್ತೀನಿ ಒಂದು 1/2 hour, ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೋಪ್ ಯೂಸ್ ಮಾಡ್ತೀರಾ ಅಂತಂದರೆ ನಾನು ಸೋಪ್ ಯೂಸ್ ಮಾಡ್ತೀನಿ ಕೂಡ, ಟೈಡು ಯೂಸ್ ಮಾಡ್ತೀನಿ, ಸರ್ಫ್ ಎಕ್ಸೆಲ್ ಯೂಸ್ ಮಾಡ್ತೀನಿ. ಬಟ್ ನನ್ನ ಕೈಯಲ್ಲಿ ಫುಲ್ಲು ಸ್ಕಿನ್ನೆಲ್ಲನೂ ಡ್ರೈ ಆಗುತ್ತೆ, ಫುಲ್ಲು ಡೆಡ್ ಸ್ಕಿನ್ ಆಗಿಬಿಡುತ್ತೆ, ಕೈಯೆಲ್ಲ ಫುಲ್ಲು ಒರಟಾಗುತ್ತೆ. ಸೊ ಹಾಗಾಗಿ ನಾನು ಸೋಪ್ಸ್ ಯೂಸ್ ಮಾಡ್ತಾಯಿಲ್ಲ. ಈಗ ನಿರ್ಮಾದು ಏನೀಗ ನಾನು ನೆನೆಸ್ತೀನಿ ಟೈಡ್ ಪೌಡರ್, ಅದನ್ನೇ ಯೂಸ್ ಮಾಡೋದು. ಸೊ ಅದನ್ನೇನು ಮಾಡ್ತೀನಿ ಅಂದರೆ ಪಕ್ಕದಲ್ಲಿ ಪೌಡರ್ ಇಟ್ಕೊಂಡು ಅದನ್ನೇ ಬ್ರಷಲ್ಲಿ ಸ್ವಲ್ಪ ಅದ್ದಿ ನಾನು ಬಟ್ಟೆ ಎಲ್ಲ ಒಗೆಯೋದು. ಸೊ ಈ ರೀತಿ ಒಗೆಯೋದ್ರಿಂದ ಸೋಪು ಕೆಲವು ಟೈಮಲ್ಲಿ ಅದು ಮೆತ್ತಗಾಗಿದ್ದಾಗ ಕರೆ ಎಲ್ಲ ಬಂದು, ಸೋಪಿನ ಕರೆ ಕೆಲವು ಟೈಮಲ್ಲಿ ನಾವು ಸರಿಯಾಗಿ ಒಗ್ದಿಲ್ಲ ಅಂದರೆ ಮೆತ್ಕೊಂಡ್ಬಿಡುತ್ತೆ, ಅದು ಹೋಗೋದೇ ಇಲ್ಲ. ನಾವು ಜಾಲಿಸಿರ್ತೀವಿ, ನೋಡಿರೆಲ್ಲ ಒಣಗಾಕ್ಬಿಡ್ತೀವಿ, ಅದು ಹಾಗೇ ಗಟ್ಟಿಯಾಗಿ ಕಚ್ಕೊಳ್ಳುತ್ತೆ. ಬಟ್ ನಾವು ಈ ಪೌಡರಲ್ಲೇ ವಾಶ್ ಮಾಡೋದ್ರಿಂದ ಸೋಪ್ ಹಿಡ್ಕೋಬೇಕು, ಕೈಯಲ್ಲೆಲ್ಲ ಅಲರ್ಜಿ ಆಗಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಜಸ್ಟ್ ಆ ಪೌಡರಿಂದನೇ ನಾವು ನೀಟಾಗಿ ಉಜ್ಜಿ ನೀಟಾಗಿ ತೊಳ್ಕೊಂಡ್ರೆ ಕ್ಲೀನಾಗಿ ವಾಶ್ ಆಗುತ್ತೆ. ಸೊ ನನಗೆ ಅದು ಈಸಿಯಾಗಿದೆ. ಮಾಡ್ತಿರೋ ಇಲ್ಲೋ ನೀವೆಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ಬಟ್ ನಾನು ಹೀಗೇ ಮಾಡೋದು, ನನಗೆ ಈಸಿ ಅನಿಸುತ್ತೆ. ಸೋಪ್ ಯೂಸ್ ಮಾಡಿದ್ರೆ ಕೈ ತುಂಬಾ ನನಗೆ ಸೆನ್ಸಿಟಿವ್ ಸ್ಕಿನ್ ಜಾಸ್ತಿ. ಸೊ ಹಾಗಾಗಿ ನಾನು ಸೋಪ್ ಯೂಸ್ ಮಾಡೋದು ಅವಾಯ್ಡ್ ಮಾಡಿದ್ದೀನಿ. ಬಟ್ ಸೋಪ್ ಸ್ಟಾಕ್ ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ ಅಂತ, ಎಲ್ಲಾದರೂ ಹೊರಗಡೆ ಹೋದರೆ ಬೇಕು ಅಂತ. ಈಗ ಬಂದು ನಾನು ಬಟ್ಟೆ ನೆನೆಸ್ಬಿಟ್ಟು ಹೋಗ್ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಇದೇ ವಾಷಿಂಗ್ ಮಿಷಿನು, ಇದು ಬಂದು ಹೈಯರ್ ವಾಷಿಂಗ್ ಮಿಷಿನು. ಇದರಲ್ಲಿ ಸೂಪರ್ ಟೆಕ್ನಾಲಜಿ ಇದೆ. ಇದು ಪವರ್ ಆಫ್ ಆ್ಯಂಡ್ ಆನು. ಮತ್ತು ಬಂದು ಈ ಪ್ರೋಗ್ರಾಮಲ್ಲಿ ಡೀಪ್ ಕ್ಲೀನ್ ಇದೆ, ತುಂಬ ಕೊಳೆ ಇದ್ದರೆ. ಆ್ಯಂಡ್ ನೆಕ್ಸ್ಟು ನಮಗೆ ಡೆಲಿಕೇಟಾಗಿ ಸ್ಟ್ರಾಂಗಾಗಿ ವಾಶ್ ಆಗಬೇಕು ಅಂದರೆ, ಉಲ್ಲನ್ ಬಟ್ಟೆ ಇದೆ ಅಂತಂದರೆ, ಸಿಲ್ಕ್ ಬಟ್ಟೆ ಇದೆ ಅಂತಂದರೆ ಯಾವ್ಯಾವುದು ಬೇಕು ನಮಗೆ ಅನ್ನೋದು ಇದರಲ್ಲಿರುತ್ತೆ. ಸೊ ಇದನ್ನು ನಾನು ಆನ್ ಆ್ಯಂಡ್ ಆಫು ಇದರೊಳಗಡೆ ಬಂದು ಪ್ರೋಗ್ರಾಮಿಂಗ್ ಸೆಟ್ ಮಾಡ್ಕೋಬೇಕು. ಸೊ ನಾರ್ಮಲಾಗಿ ನಮಗೆ ಇದರಲ್ಲೆಲ್ಲ ಈ ಥರ ಬರುತ್ತೆ, ಕ್ವಿಕ್ಕಾಗಿ ಆಗಬೇಕಾ, ಸಿಲ್ಕಿಂದ ಕ್ವಿಕ್ಕಾಗಿ ಆಗುತ್ತೆ. ವೂಲ್ ಅಂದರೆ ಒಂದು ರೀತಿ ನೀಟಾಗಿ ಒಗೆಯುತ್ತೆ. ಡೀಪ್ ಕ್ಲೀನ್ ಅಂದರೆ ನಾರ್ಮಲಾಗಿ ನೀಟಾಗಿ ವಾಶ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು 7 minutes 6 minutes ಇದು ಬಂದು ಟೈಮಿಂಗ್ಸು, ಸ್ಪಿನ್ ಮಾಡೋದು, ಡ್ರೈ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಡೈ ಅಂತ ಕೊಟ್ಟಿದ್ದಾರೆ, ಬಟ್ ನಾನು ಇದನ್ನೇನು ಯೂಸ್ ಮಾಡಲ್ಲ. ಇದು ಫಂಕ್ಷನಲ್ಲಿ ಬಂದು ಯಾವ್ದು ಆಗ್ತಾ ಇದೆ ಅಂತ ರಿಸರ್ವ್ ವಾಟರ್, ಪ್ರೀ ವಾಶ್ ಮತ್ತು ಹೇರ್ ಡ್ರೈ, ಓವರ್ಫ್ಲೋ ಈ ಥರ ಎಲ್ಲ ಇರುತ್ತೆ. ನೆಕ್ಸ್ಟ್ ಚೈಲ್ಡ್ ಲಾಕ್ ಇದೆ ಇದರಲ್ಲಿ. ಇದೆರಡು ಸೇರಿ ಈ ರೀತಿ ಪ್ರೆಸ್ ಮಾಡಿದ್ರೆ ಚೈಲ್ಡ್ ಲಾಕ್ ಆಗುತ್ತೆ. ತೋರಿಸ್ತೀನಿ ಈಗ ನಿಮಗೆ. ಇದು ಸ್ವಿಚ್ ಬೋರ್ಡ್ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಬಂದು ಆನ್ ಮಾಡಿಕೊಂಡ್ರೆ ನಾರ್ಮಲ್ ಡೀಪ್ ಕ್ಲೀನ್ಗೆ 42 ನಿಮಿಷ ತಗೊಳುತ್ತೆ, ಡೆಲಿಕೇಟ್ ವಾಶ್ಗೆ 50, ಉಲ್ ವಾಶ್ಗೆ 55 minutes, ಆ್ಯಂಡ್ ನೆಕ್ಸ್ಟು ಸಿಲ್ಕ್ಗೆ ಜಸ್ಟ್ 10 minutes, ಕ್ವಿಕ್ಕಾಗಿ ಆಗುವಂಥದ್ದು. ಆ್ಯಂಡ್ ನೆಕ್ಸ್ಟು ಇದು ಸ್ಪಿನ್ ಮಿನಿಟ್ ಬಂದು ಇದು 4ಗೆ ಇದೇ ಬಂದು ಸೆಲೆಕ್ಟ್ ಆಗುತ್ತೆ. ಡೀಪ್ ಕ್ಲೀನ್ಗೆ 7 minutes ಇದೇ ಸೆಲೆಕ್ಟ್ ಆಗುತ್ತೆ. ಮತ್ತು ಇದು ಈ ವಾಶ್ಗೆ 5 minutes, ಆ್ಯಂಡ್ ನೆಕ್ಸ್ಟು ಇದಕ್ಕೆ ಜಸ್ಟ್ ಇದೂ ಅಷ್ಟೇ 34 minutesಲ್ಲಿ ವಾಶ್ ಆದರೆ 4 minutesಲ್ಲಿ ಬಂದು ಇದು ಸ್ಪಿನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನೇನು ನಾನು ಯೂಸ್ ಮಾಡಲ್ಲ. ಇದು ಬಂದು ಇದು ಏನೇ ಈ ಥರ ಕೊಟ್ಟರು ಕೂಡ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ರೇ ಆಗೋದು. ಇಲ್ಲಿ ಬಂದು ಎರಡು ಸೇರಿ ಈ ರೀತಿ ಕೊಟ್ಟರೆ ಇದು ಬಂದು ರನ್ನಿಂಗ್ ಆಗೋವಾಗ ಎರಡು ಸೇರಿ ಪ್ರೆಸ್ ಮಾಡಿದ್ರೆ ಇದು ಚೈಲ್ಡ್ ಲಾಕ್ ಆಗುತ್ತೆ. ಸೊ ಮಕ್ಕಳು ಇದನ್ನು ಓಪನ್ ಮಾಡಿದ್ರೂ ಜೋರಾಗಿ ನಮಗೆ ಶಬ್ದ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇದು ಬಂದು ಯಾವ ಲೆವೆಲಲ್ಲಿ ವಾಶ್ ಆಗ್ತಾ ಇದೆ ಅಂತ, ವಾಟ್ರ್ ಬರ್ತಾ ಇದೆ, ಮತ್ತು ರಿನ್ಸ್ ವಾಟರ್, ವಾಶ್ ಟೈಮ್ ಮತ್ತು ರಿನ್ಸ್ ಟೈಮ್ ಇದೆಲ್ಲನೂ ಇದರಲ್ಲಿ ನಮಗೆ ಇದು ತೋರಿಸುತ್ತೆ. ನೆಕ್ಸ್ಟು ಇದು ಸ್ಟಾರ್ಟ್ ಮತ್ತು ಪಾಸ್ ಕೊಟ್ಕೋಬೋದು. ಈಗ ಇದು ಬಂದು ಇನ್ನೂ ನಡಿಬೇಕು, ಇನ್ನು ಮುಂದಕ್ಕೆ ನಾವು ತಗೋಬರಬೇಕು, ಇಲ್ಲ ಅಂತಂದರೆ ಟೈಮಿಂಗ್ಸ್ ಚೇಂಜ್ ಮಾಡಬೇಕು ಅಂದರೆ ಜಸ್ಟ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಪಾಸ್ ಬಟನ್ ಕೊಟ್ಟು ನಾವು ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಸೊ ಇಲ್ಲಿ ಸ್ಪಿನ್ ಕೊಟ್ಬಿಟ್ಟು
ಬಿಟ್ಟರೆ ನಾನೇನು ಮಾಡ್ತೀನಿ ಅಂದರೆ ಇದನ್ನ ಯಾವುದನ್ನು ಯೂಸ್ ಮಾಡಲ್ಲ. ಸೊ ನಾನು ಇದು ಯಾವಾಗಾದರೂ ರೇರಾಗಿ ಯೂಸ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ ಬಟ್ಟೆ ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಹಾಕಿದ್ದೀನಿ, ಅಲ್ಲಿ ಬಂದು ನಿರ್ಮಾ ನೀರಿದೆ. ಸೊ ಇವಾಗ ಇದನ್ನು ಫುಲ್ಲು ಟೈಡ್ ವಾಟ್ರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ನೆನೆಸ್ಬಿಡ್ತೀನಿ. ನೆನೆಸಿ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಜಾಲಿಸ್ಬಿಟ್ಟು ಇದು ಡೋರ್ ಓಪನ್ ಮಾಡಿ ಇದರೊಳಗಡೆ ಎಲ್ಲ ಬಟ್ಟೆನೂ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಆ ಬಟ್ಟೆ ಹೇಗೆ ಹಾಕಬೇಕು ಅಂದರೆ ಇಲ್ಲಿ ನೋಡ್ಬೋದು ನೀವು, ಬಟ್ಟೆನ ಈ ರೀತಿ ಹಾಕಬಾರ್ದು. ಹೇಗಂದರೆ ಹಾಗೆ ಹಾಕೋ ಹಾಗಿಲ್ಲ, ಈ ರೀತಿ ಸಮಕ್ಕೆ ಹಾಕಬೇಕು. ಎಲ್ಲ ಕಡೆನೂ ಬಟ್ಟೆ ಸ್ಪ್ರೆಡ್ ಆಗಿರಬೇಕು. ಇಲ್ಲಿ ಹಾಕಿದ್ದಾರೆ ನೋಡಿ. ಮತ್ತು ಸ್ಪಿನ್ ಆಗೋವಾಗ ಕೈ ಇಡೋ ಹಾಗಿಲ್ಲ, ಈ ರೀತಿ ಇದೆ. ಮತ್ತು ಇಲ್ಲಿ ಬಂದು ಡಿಟರ್ಜೆಂಟ್, ಲಿಕ್ವಿಡ್ ಡಿಟರ್ಜೆಂಟು, ಮತ್ತು ಇಲ್ಲಿ ನಾರ್ಮಲ್ ಡಿಟರ್ಜೆಂಟು, ಇದು ಬಂದು ಸಾಫ್ಟ್ನರ್ ಹಾಕೋದು. ನಾನು ಇದನ್ನು ಮೊದಲು ಯೂಸ್ ಮಾಡ್ತಿದ್ದೆ, ಯೂಸ್ ಮಾಡಲ್ಲ, ತುಂಬ ದಿವಸ ಆಯಿತು, ನೋಡ್ಬೋದು ನೀವು. ಸೊ ಇದೇನು ಇಷ್ಟ ಆಯಿತು ಅಂತಂದರೆ ಇದರಲ್ಲೇ ಕೊಟ್ಟಿದ್ದಾರೆ. ಇದು ಬಂದು ನೋಡ್ಬೋದು ನೀವು, ಪ್ಲ್ಯಾಸ್ಟಿಕ್ ಅಲ್ಲ, ಇದು ಪ್ಲ್ಯಾಸ್ಟಿಕ್ಕು. ಇದು ಬಂದು ಚೆನ್ನಾಗಿ ಸ್ಟ್ರಾಂಗಾಗಿ ಒಂದು ಮೆಟಲಲ್ಲೇ ಮಾಡಿರೋದು ಇದು, ಓಕೆನಾ. ಇದು ಬಂದು ಈ ಥರ ಎಳೆಯೋದು ಇಲ್ಲಾಂದರೆ ಅದು ಹಿಂಗೆ ಅಳ್ಳಾಡೋದು ಇಲ್ಲ, ನನಗೆ ಆ ಥರ ಇದ್ದರೆ ಇಷ್ಟ ಆಗೋಲ್ಲ. ಸೊ ಇದು ಚೆನ್ನಾಗಿತ್ತು, ಜಸ್ಟ್ ಈ ಪ್ರಾಸೆಸ್ಗೋಸ್ಕರನೇ ತುಂಬ ಚೆನ್ನಾಗಿದೆ ಸ್ಟ್ಯಾಂಡರ್ಡಾಗಿ ಅಂತ ನಾನು ಇದನ್ನು ತೊಗೊಂಡಿದ್ದು. ಈಗ ಇದನ್ನು ಬಟ್ಟೆ ಎಲ್ಲ ಸಮಕ್ಕೆ ಹಾಕಿ ನಾನು ಇದನ್ನು ಪ್ರೆಸ್ ಮಾಡ್ತೀನಿ. ಸೊ ಅದೇನಾಗುತ್ತೆ, ಜಸ್ಟ್ 7 ಮಿನಿಟ್ ಮಾತ್ರ ತಗೊಳ್ಳುತ್ತೆ ನಾರ್ಮಲ್ ಬಟ್ಟೆ ಇದ್ದರೆ. ನನಗಿನ್ನೂ ಜಾಸ್ತಿ ತಿಕ್ಕಾಗಿರೋ ಬಟ್ಟೆ ಇದೆ ಅಂದರೆ 8 ಮಿನಿಟ್ಸು. ಜಾಸ್ತಿ ಇನ್ನೂ ತಿಕ್ಕಿದೆ, ಬೆಡ್ಶೀಟ್ಸ್ ಅಂಥವೆಲ್ಲ ಇದೆ, ಇಲ್ಲ ಇನ್ನೂ ದಪ್ಪ ಪ್ಯಾಂಟ್ಸ್ ಆ ಥರ ಎಲ್ಲ ಇದೆ ಅಂತಂದರೆ 9 ಮಿನಿಟ್ಗೆ ಅದು ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಬೇಡ ಅಂದರೆ 4 ಮಿನಿಟ್ ಅಂತಿದೆ, ಬಟ್ 6ಗೆ ಅದು ಸೆಲೆಕ್ಟ್ ಆಗೋದು. ಸೊ ಈ ರೀತಿ ಈ ಥರ ಮಾಡಿಕೊಂಡು ಇಲ್ಲಿ ಹಿಂಗೆ ಸ್ಟಾರ್ಟ್ ಕೊಟ್ಬಿಡ್ತೀನಿ. ಸ್ಟಾರ್ಟ್ ಕೊಟ್ಟಿದ್ದ ತಕ್ಷಣ ಇಲ್ಲಿ ಆನ್ ಆಗಿಬಿಡುತ್ತೆ. ಸೊ ನಾನು ಇಲ್ಲಿ ಪಾಸ್ ಕೊಟ್ಬಿಡ್ತೀನಿ, ಆಫ್ ಮಾಡ್ತೀನಿ. ಈಗ ಇಲ್ಲಿ ಹಾಕಿ ನಾನು ಸ್ಪಿನ್ ಕೊಟ್ಟು ಇಲ್ಲಿ ಸ್ಟಾರ್ಟ್ ಕೊಟ್ರೇ ಇದು ಇಲ್ಲಿ ಸ್ಪಿನ್ ಆಗೋದು. ಸೊ ಈ ರೀತಿ ಮಾಡೋದು, ಬಟ್ಟೆ ಒಗೆಯೋದು ಈ ರೀತಿ ನಾನು ವಾಷಿಂಗ್ ಮಿಷಿನಲ್ಲಿ ಮಾಡ್ಕೊಳ್ಳೋದು. ಬಟ್ ಕೆಲವ್ರು ಬಂದು ಇದರಲ್ಲೇ ಸೋಕ್ ಮಾಡ್ತಾರೆ, ನೆನೆಸ್ತಾರೆ. ಬಟ್ ವಾಷಿಂಗ್ ಮಿಷಿನಲ್ಲಿ ಜಾಸ್ತಿ ಹೊತ್ತು ನೀರು ಬಿಡಬಾರ್ದು. ಸೊ ಇವಾಗ ನಾನು ಇದನ್ನೆಲ್ಲ ನೆನೆಸ್ಬಿಟ್ಟು ಹೋಗೋದು ನಿಮಗೆ ಸ್ಪಿನ್ ಮಾಡುವಾಗ ತೋರಿಸ್ತೀನಿ. ಇದಾಯಿತು. ನೆಕ್ಸ್ಟ್ ಕೆಲಸ ಏನಾದರೂ ಮಾಡಿಕೊಂಡು ಆಮೇಲೆ ಇದ್ರ ಕೆಲಸಕ್ಕೆ ಬರ್ತೀನಿ. ಟೈಮನ್ನು ಸೇವ್ ಮಾಡ್ಕೋಬೇಕು. ಈಗ ಬಟ್ಟೆ ನೆನೆಸಾಯ್ತು, ನಾನು ನೆನೆಸ್ಬಿಟ್ಟು ಅದರಲ್ಲೇ ನಾನು ನೆನೆಯೋವರೆಗೂ ವೆಯ್ಟ್ ಮಾಡಲ್ಲ. ಅದರೊಳಗಡೆ ಪಾತ್ರೆ ತೊಳೆಯೋದು, ಕಿಚನ್ ಕ್ಲೀನ್ ಮಾಡೋದು, ಇಲ್ಲ ಮನೆ ಕ್ಲೀನ್ ಮಾಡೋದು, ಇಲ್ಲ ಮನೆ ಒರೆಸ್ಕೊಂಬಿಟ್ರೆ ಇನ್ನೂ ನೆಮ್ಮದಿ ಆಗ್ಬಿಡುತ್ತೆ ಇದ್ದಿದ್ದು. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿದ ತಕ್ಷಣ ಅದು ಚೆನ್ನಾಗಿ ನೆಂದಿರುತ್ತೆ. ಅಷ್ಟೊತ್ತಿಗೆ ಅದನ್ನು ಒಗೆದು ಒಣಗಾಕ್ಬಿಟ್ರೆ ಎಲ್ಲ ಕೆಲಸ ಮುಗ್ದಿರುತ್ತೆ. ಸೊ 10:30 ಇಲ್ಲ 11:30 ಒಳಗಡೆ ಈ ರೀತಿ ಕೆಲಸ ಮಾಡ್ಕೋಬೋದು. ಸೊ ಇದು ಬಟ್ಟೆ ನೆನೆಯೋದಕ್ಕೆ ಟೈಮ್ ಬಿಡಬೇಕು, ಕೊಳೆ ಬಿಡಬೇಕಲ್ವ, ಹಾಗಾಗಿ. ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಇದು ಗೊತ್ತಿರುತ್ತೆ, ಬಿಗಿನರ್ಸ್ಗೆ ಯೂಸ್ ಆಗಲಿ ಅಂತ ಅಷ್ಟೇ. ಹೊಸದಾಗಿ ಮದುವೆ ಆಗಿರೋರಿಗೆ, ಸೆಪ್ರೇಟಾಗಿ ಜಾಯಿಂಟ್ ಫ್ಯಾಮಿಲಿಯಿಂದ ಹೊರಗಡೆ ಕೆಲಸ ಕಾರ್ಯ ಇರುತ್ತೆ, ಹೊರಗಡೆ ಬಂದು ಮನೆ ಮಾಡ್ಕೊಂಡು ಹೋಗಿರೋರಿಗೆ ಇದೆಲ್ಲನೂ ಒಂದು ರೀತಿ ಮೋಟಿವೇಟ್ ಆಗಿರುತ್ತೆ ಅಷ್ಟೇ, ಒಂದು ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀರ ಅಷ್ಟೇ. ಇದನ್ನೆಲ್ಲ ಹೇಳ್ತಾರಲ್ಲ, ನಮಗೇನು ಗೊತ್ತಿಲ್ವ ಅಂತೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಗೊತ್ತಿರೋರ್ಗಿರಲಿ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಇದಾಗಲಿ ಅಂತ ಅಷ್ಟೇ. ಏನಂತಂದರೆ ಈ ವಿಡಿಯೋಯಿಂದ ನೀವು ಬೇಗ ಎಲ್ಲ ಕೆಲಸನೂ ಹೇಗೆ ಮಾಡ್ಕೊಳ್ಳೋದು, ಕಿಚನಲ್ಲಿ ಬಂದಾಗ ನಮಗೆ ಮೂಡ್ ಔಟ್ ಆಗುತ್ತೆ. ನೆಕ್ಸ್ಟು ಮನೇಲಿ ಎಲ್ಲ ಕೆಲಸನೂ ನೆನೆಸ್ಕೊಂಡು ಅಯ್ಯೋ ಇನ್ನೂ ಇಷ್ಟು ಇದೆ ಅಂತ ಅಂದ್ಕೊಳ್ಳೋ ಬದಲು ಯಾವ ರೀತಿ ಕ್ವಿಕ್ಕಾಗಿ ಸ್ಮಾರ್ಟ್ ವರ್ಕ್ ಮಾಡಿ ಮನೆ ಕೆಲಸನ ಬೇಗ ಮೋಟಿವೇಟ್ ಆಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋಯಿಂದ ನೀವು ತಿಳ್ಕೊಳ್ತೀರಾ. ಸೊ ಡೈಲಿ ವ್ಲಾಗಲ್ಲಿ ಇದೊಂದು ಟಿಪ್ಸ್ ನಿಮಗೆ. ಈಗ ಬಂದು ಟೈಮ್ ಬಂದು 9:35 ಆಗಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಆಲ್ರೆಡಿ ಲೇಟ್ ಆಯಿತು ನನಗೆ. ಸೊ ಟಿಫನ್ ಕೆಲಸ ಆಗ್ತಾಯಿತ್ತು, ಇಲ್ಲ ಅಡುಗೆ ಕೆಲಸ ಆಗ್ತಾಯಿತ್ತು, ಅದೆಲ್ಲ ಇವತ್ತು ಮಿಸ್ ಆಯಿತು. ಸೊ ಇವಾಗ ನಾನು ಬಟ್ಟೆ ಎಲ್ಲ ಚೆನ್ನಾಗಿ ನೆನೆಸಿದ್ದೀನಿ. ಕಿಚನಲ್ಲಿ ಪಾತ್ರೆ ಕೆಲಸ ಕೂಡ ಎಕ್ಸ್ಟ್ರಾ ಉಳಿದಿದೆ, ನೈಟೆಲ್ಲ ವಾಶ್ ಮಾಡ್ತಿದ್ದಿದ್ದು. ಈಗ ಬಂದು ನೆನ್ನೆದು ಪಾತ್ರೆದು ಎಲ್ಲನೂ ನೆನೆಸಿಟ್ಟಿದ್ದೀನಿ. ಅದು ಬಂದು ಎಲ್ಲ ಫುಲ್ ಒಣಗೊಣಗಾಗ್ದಂಗೆ ಆಗಿತ್ತು. ಸೊ ಅದು ಚೆನ್ನಾಗಿ ಡ್ರೈ ಆಗಿರೋದ್ರಿಂದ ನೆನೆಯಕ್ಕೆ ಹಾಕಿದ್ದೀನಿ. ಸೊ ಈ ಪಾತ್ರೆಗಳನ್ನೆಲ್ಲ ಬೇಗ ವಾಶ್ ಮಾಡಿ, ಕಿಚನೆಲ್ಲ ಬೇಗ ಆಲ್ರೌಂಡಾಗಿ ಆಲ್ರೆಡಿ ಕ್ಲೀನ್ ಆಗಿದೆ. ಜಸ್ಟ್ ಅದು ಧೂಳು ಏನಾದರೂ ಆಗಿದ್ರೆ ಡಸ್ಟ್ನೆಲ್ಲ ಒರೆಸ್ಕೊಂಡು ಬೇಗ ಈ ಪಾತ್ರೆಗಳನ್ನೆಲ್ಲ ತೊಳೆದು ಹಾಕಿ ಬಟ್ಟೆ ಒಗೆದು ಡ್ರೈಗೆ ಹಾಕ್ಬಿಟ್ಟು ಅದು ಡ್ರೈ ಆಗುವಂಥ 7 ಮಿನಿಟ್ಸ್ 10 ಮಿನಿಟ್ಸ್ ಟೈಮಲ್ಲಿ ಸೋಫಾ ಮತ್ತು ರೂಮ್ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಬಿಡೋದು. ಕಸ ಗುಡಿಸಿದ ತಕ್ಷಣ ಅದು ಡ್ರೈ ಮುಗ್ದಿರುತ್ತೆ, ಒಣಗಾಕ್ಬಿಟ್ಟು ಮನೆ ಒಳಗಡೆ ಬಂದು ಬೇಗ ಮನೆ ಒರೆಸ್ಬಿಡೋದು. ಸೊ ಮುಗೀತು ಕೆಲಸ. ಮನೆ ಒರೆಸ್ದ ಅನ್ನಕ್ಕೋ ಇಲ್ಲಾಂದರೆ ಸಾಂಬಾರ್ಗೋ ಇಟ್ಬಿಟ್ಟು ಮನೆ ಒರೆಸ್ಕೊಳ್ಳೋದು. ಸೊ ಮನೆ ಒರೆಸಿದ ತಕ್ಷಣ ಅದರೊಳಗಡೆ ಅರ್ಧ ಆಗಿರುತ್ತೆ ಈ ಕೆಲಸ ಅಡುಗೆ ಮನೇಲಿ. ಸೊ ರೈಸ್ಗೆ ಮತ್ತು ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋದು. ಸೊ ಮನೆ ಒರೆಸಿದ್ದು ಒಂದು ಅರ್ಧ ಗಂಟೆಗೆಲ್ಲನೂ ಅಡುಗೆ ಕೆಲಸ ಕೂಡ ಮುಗಿಯುತ್ತೆ. ಸೊ ಈ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಟೈಮ್ ಬಂದು 10 ಗಂಟೆ ಆಯಿತು. 10 ಗಂಟೆ ಅಷ್ಟೊತ್ತಿಗೆ ನಾನು ಪಾತ್ರೆ ತೊಳೆದ್ಬಿಟ್ಟು ಕಿಚನ್ ಆಲ್ರೌಂಡಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ. ಕಸ ಒಂದು ಗುಡಿಸ್ಕೋಬೇಕು. ನೋಡಿ 10:05 ಟೈಮು.
ಈಗ ಬಂದು ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ಈ ಬಟ್ಟೆಗಳನ್ನೆಲ್ಲ ಬೇಗ ಬೇಗ ವಾಶ್ ಮಾಡಿ, ಟವಲ್ 2 ಎಕ್ಸ್ಟ್ರಾ ಇದೆ, ಸೊ ಅಷ್ಟು ಬಟ್ಟೆನೂ ವಾಶ್ ಮಾಡಿ ಡ್ರೈ ಮಾಡಿಬಿಟ್ಟು ಒಣಗಾಕೋದ್ರಷ್ಟೊತ್ತಿಗೆ ಒಂದು 11 ಗಂಟೆ ಒಳಗಡೆ ಮುಗಿಯುತ್ತೆ. ಇನ್ನೂ ಬೇಗನೆ ಮುಗಿಯುತ್ತೆ, ಬೇಗ ಬೇಗ ವಾಶ್ ಮಾಡ್ತೀನಿ. ಜಸ್ಟ್ 1 ಡೇ ಡ್ರೆಸ್ಸಸ್ ಅಷ್ಟೇ, ಮಕ್ಕಳದು ಎಲ್ಲನೂ. ಸೊ ಇದು ವಾಶ್ ಮಾಡಿ ನಿಮಗೆ ಡ್ರೈ ಹಾಕೋವಾಗ ತೋರಿಸ್ತೀನಿ. ವಾಶ್ ಮಾಡಿದ್ದಾಯಿತು. ಇದನ್ನು ಈಗ ಪವರ್ ಆನ್ ಮಾಡಿ ಸ್ಪಿನ್ ಜಸ್ಟ್ 7 ಮಿನಿಟ್ ಕೊಟ್ಟು ಪಾಸ್ ಕೊಟ್ಟರೆ, ಸ್ಟಾರ್ಟ್ ಕೊಟ್ಟರೆ ಈಗ ಇದು ಸ್ಟಾರ್ಟ್ ಆಗುತ್ತೆ. ಸಮಕ್ಕೆ ಹಾಕಬೇಕು ಬಟ್ಟೆಗಳು. ಇಲ್ಲಿ ನೀರು ಬರೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟು ಇಲ್ಲಿ ಸ್ಪಿನ್ ಆಗುತ್ತೆ. ಇದು ಬಂದು ಯಾಕಾಗುತ್ತೆ ಅಂದರೆ ಇದು ಸೆನ್ಸ್ ಇರುತ್ತಲ್ವ ಇದರಲ್ಲಿ, ಅದು ನೋಡುತ್ತೆ ಎಷ್ಟು ಮಿನಿಟ್ ಬೇಕಾಗುತ್ತೆ ಅಂತ. ಇಲ್ಲಿ ನೋಡಿ 6 ಆಗೋಯ್ತು, ಅಷ್ಟೊತ್ತಿಗೆ 6 ಮಿನಿಟ್ ಸಾಕು ಅಂತ ಅರ್ಥ. ಸೊ ಈಗ ಇದು ಸ್ಪಿನ್ ಆಗೋದಕ್ಕೆ ಶುರು ಆಯಿತು. ಬಟ್ಟೆ ಕರೆಕ್ಟಾಗಿ ಹಾಕಿದ್ರೆ ಈ ರೀತಿ ಸ್ಪಿನ್ ಆಗುತ್ತೆ. ಈ ಥರ ಕರೆಕ್ಟಾಗಿ ನಾವು ಹಾಕಿದ್ವಿ ಅಂದರೆ ನೀಟಾಗಿ ಈ ರೀತಿ ಸ್ಪಿನ್ ಆಗುತ್ತೆ. ಇಲ್ಲ ಅಂತಂದರೆ ಸೌಂಡ್ ಬರುತ್ತೆ. ಸೊ ಒಂದು ಕಡೆ ತೂಕ ಜಾಸ್ತಿ, ಒಂದು ಕಡೆ ತೂಕ ಕಮ್ಮಿ ಹಾಕಬಾರ್ದು. ಕರೆಕ್ಟಾಗಿ ಹಾಕಿದ್ರೆ ಈ ರೀತಿ ಮಧ್ಯ ಬಂದು ಇದು ಕಾಣಿಸ್ಬೇಕಿದು, ಆವಾಗ ನಮಗೆ ನೀಟಾಗಿ ಇದು ಆಗ್ತಾಯಿದೆ ಅಂತ. ಸೊ ನೀರೆಲ್ಲ ಇಲ್ಲಿ ಡ್ರೈ ಆಗಿ ಹೋಗ್ಬಿಡುತ್ತೆ. ಹೋಗಿದ ತಕ್ಷಣ ಇಲ್ಲಿ ಚೆನ್ನಾಗಿ ಡ್ರೈ ಆಗುತ್ತೆ. ಈಗ 5 ಮಿನಿಟ್ ತೋರಿಸ್ತಾ ಇದೆ. ಫುಲ್ಲು ಇನ್ನು 5 ಮಿನಿಟ್ ಕಂಪ್ಲೀಟ್ ಆಗೋದ್ರೊಳಗಡೆ ಬಟ್ಟೆ ಒಂದು 60% ಅಷ್ಟು ಡ್ರೈ ಆಗಿಬಿಡುತ್ತೆ. 1ಗೆ ಬಂತು. 1ಗೆ ಬಂದಿದ ತಕ್ಷಣ ಕಂಪ್ಲೀಟಾಗಿ ಇದು ಮುಗ್ದಿದೆ ಅಂತ. ಸೊ ನಾವು 0 ಬರೋವರೆಗೂ ವೆಯ್ಟ್ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಇದನ್ನು ಪಾಸ್ ಕೊಟ್ಟು ಆಫ್ ಮಾಡ್ಕೋಬೋದು. ಸೊ ಏನೇನು ಒಳಗಡೆ ಅದ್ರದ್ದು ಕೆಲಸ ಮಾಡೋ ಹಾಗಿದ್ರು ಫಸ್ಟ್ ಆಫ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಈ ಕುರ್ತಿ ಬಂದು ಕಲರ್ ಹೋಗ್ತಿತ್ತು, ಅದಕ್ಕೆ ನಾನು ಇದನ್ನು ಸಪ್ರೇಟಾಗಿ ಹೋಗ್ದಿದ್ದೀನಿ. ಮತ್ತು ಬಂದು ನಾವು ಇದನ್ನು ಆಫ್ ಮಾಡಿ ಏನಿದ್ರು ಕೈ ಇಡಬೇಕು. ಈ ಸ್ಪಿನ್ ಆಗೋವಾಗಲೇ ಸಡನ್ನಾಗಿ ತೆಗೆದು ಕೈ ಇಟ್ಟರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಈಗ ಬಂದು ಕಲರ್ ಹೋಗೋದ್ರಿಂದ ಅದ್ರ ಮೇಲೆ ಈ ಥರದ್ದು ಯಾವುದಾದ್ರೂ ಒಂದು ಡಾರ್ಕ್ ಬಟ್ಟೆ ಹಾಕ್ಬಿಟ್ಟು ಮಿಕ್ಕಿದ ಬಟ್ಟೆ ಎಲ್ಲ ತೆಗೆದು ನಾನು ವಾಷಿಂಗ್ ಮಿಷಿನಿಂದ ತೆಗೆದು ಟಬ್ಗೆ ಹಾಕ್ಕೋತಾ ಇದ್ದೀನಿ. ಸೊ ತಗೊಂಡು ಹೋಗಿ ಎಲ್ಲ ಬಿಸಿಲಿಗೆ ಒಣಗಾಕ್ಬಿಟ್ರೆ ಜಸ್ಟ್ ಒಂದು 2 ಅವರ್ಸ್ಗೆ ಎಲ್ಲ ಒಣಗಿಬಿಡುತ್ತೆ. ಟೋಟಲು ಇಷ್ಟು ಬಟ್ಟೆ ಇವತ್ತು ವಾಶ್ ಮಾಡಿರೋದು, ಜಸ್ಟ್ 1 ಡೇದು. ಸೊ ಈಗೆಲ್ಲ ಎತ್ಕೊಂಡೋಗಿ ನಾನು ಒಣಗಾಕ್ತೀನಿ. ಬಟ್ಟೆ ಎಲ್ಲ ವಾಶ್ ಆಗಿದ ತಕ್ಷಣ ಮರೀದೆ ಸ್ವಿಚ್ ಆಫ್ ಮಾಡಿಕೊಂಡು ನೀಟಾಗಿ ನಾನು ಬಂದು ಬಚ್ಚಲನ್ನ ತೊಳ್ಕೊಂಡು ಬಿಡ್ತೀನಿ. ಸೊ ಇದ್ರ ನೀರೆಲ್ಲ ಹೋಗಿರುತ್ತಲ್ಲ, ಇದೆಲ್ಲ ತೆಗೆದು ಕ್ಲೀನಾಗಿ ನೀರೆಲ್ಲ ಫುಲ್ಲು ಒರೆಸ್ಬಿಟ್ಟು ಈ ಥರ ಒಂದು ಒಗ್ದಿರೋ ಬಟ್ಟೆಲೆ ಯಾವುದಾದ್ರೂ ತೊಗೊಂಡು ನೀಟಾಗಿ ಈ ರೀತಿ ಒರೆಸ್ಕೋಬೇಕು. ಇಲ್ಲ ಅಂತಂದರೆ ನೀರು ಬಿದ್ದು ವಾಷಿಂಗ್ ಮಿಷಿನ್ ಹಾಳಾಗುತ್ತೆ. ನಾನು ಇದಕ್ಕೆ ಬಂದು ಕವರ್ ತೊಗೊಂಡಿಲ್ಲ. ಸೊ ಹಾಗಾಗಿ ಅವಾಗವಾಗ ಒರೆಸಿ ಈ ಬೋರ್ಡ್ ಮಾತ್ರ ತುಂಬ ಹುಷಾರಾಗಿ ಇಟ್ಕೋಬೇಕು. ಸೊ ಅದಕ್ಕೆ ಆಗಾಗ ನೀಟಾಗಿ ಒರೆಸ್ಬಿಟ್ಟು ನಾನು ಡ್ರೈ ಹೀಗೆ ಓಪನಲ್ಲೇ ಬಿಡ್ತೀನಿ, ಕ್ಲೋಸ್ ಮಾಡಲ್ಲ. ಓಪನಲ್ಲೇ ಬಿಟ್ಟರೆ ಅದು ಏರ್ ಸರ್ಕ್ಯುಲೇಷನ್ ಆಗಿ ನೀಟಾಗಿ ಕ್ಲೀನಾಗಿರುತ್ತೆ. ಮತ್ತು ಸೈಡು ಅಷ್ಟೇ ನೀರಾಗಿರೋದನ್ನ ಈ ರೀತಿ ಇದನ್ನು ಸೋಮಾರಿತನ ಬೀಳದೆ ಕರೆಕ್ಟಾಗಿ ನಾವು ಇದನ್ನು ಒರೆಸ್ಕೊಂಡು ಬಿಟ್ರಿ ಅಂತಂದರೆ ನಮಗೆ ಇದು ಕರೆಕ್ಟಾಗಿರುತ್ತೆ, ನಾವು ಹೇಗೆ ಇಕ್ಕೋತೀವೋ ಹಾಗೆ. ಸೊ ಇದೆಲ್ಲ ಆದಮೇಲೆ ಮಾಮೂಲಿ ಲೈಟ್ ಆಫ್ ಮಾಡಿ ಇದನ್ನು ನೀಟಾಗಿ ಡ್ರೈ ಆಗುತ್ತೆ ವಾಷಿಂಗ್ ಮಿಷಿನ್. ಒಂದು ಜಾಸ್ತಿ ಚುರುಕಾಗಿದೆ, ಫುಲ್ಲು ಬಿಸಿಲೇ. ಸೊ ಹಾಗಾಗಿ ಇವಾಗ ಬಟ್ಟೆನ ಒಣಗಕ್ಕೆ ಹೋಗ್ತಾಯಿದ್ದೀನಿ. ಸೊ ಬಟ್ಟೆ ಒಣಗಾಕ್ಬಿಟ್ರೆ ನನಗೆ 10-10:30 ಆಯಿತು ಟೈಮು. ಸೊ ಬಟ್ಟೆ ಬೇಗನೆ ವಾಶ್ ಮಾಡಿದೆ ನಾನು. ತುಂಬ ಕೊಳೆ ಇಲ್ಲದೆ ಇರೋ ಬಟ್ಟೆಗಳನ್ನ ಸುಮ್ಮನೆ ಉಜ್ತಾ ಕೂರಬಾರ್ದು. ಜಸ್ಟ್ ಕೊಳೆ ಇಲ್ಲದೆ ಇರೋದನ್ನೆಲ್ಲ ಜಸ್ಟ್ 1 ಸಲ 2 ಸಲ ಬ್ರಷ್ ಹಾಕಿದ್ರೆ ಸಾಕು. ತುಂಬ ಕೊಳೆ ಇರೋದಕ್ಕೆ ಸಿಂಪಲ್ ಬ್ರಷಸ್ನ ಹಾಕಿ ಉಜ್ಜಿದ್ರೆ ಸಾಕು. ಜಾಸ್ತಿ ಬ್ರಷ್ ಹಾಕಿ ಉಜ್ಜಿದ್ರೆ ಬಟ್ಟೆ ಬೇಗ ಹಾಳಾಗುತ್ತೆ, ಹರಿದೋಗುತ್ತೆ. ಸ್ಪೆಷಲಾಗಿ ಹೇಳಬೇಕು ಅಂದರೆ ಲಿನಿನ್ ಬ್ರ್ಯಾಂಡ್ಸು, ಕಾಟನ್ ಬ್ರ್ಯಾಂಡ್ಸ್ನೆಲ್ಲ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಈ ಲಿನಿನ್ ಶರ್ಟ್ಸ್ ಎಲ್ಲ ನಮ್ಮ ಮನೆಯವ್ರದ್ದು ಲಿನಿನ್ ಶರ್ಟೇ ಜಾಸ್ತಿ ಯೂಸ್ ಮಾಡೋದು. ಸೊ ತುಂಬ ಬೇಗ ಹರಿದೋಗುತ್ತೆ ಕಾಲರ್ ಹತ್ರ ಮತ್ತು ಈ ಕಂಕ್ಳ ಹತ್ರ ಎಲ್ಲ ಬಟ್ಟೆ. ಸೊ ಜಾಸ್ತಿ ಹಾಕಿ ಫೋರ್ಸಾಗಿ ಉಜ್ಜಬೇಡಿ. ಆ ಬಟ್ಟೆ ಉಜ್ಜೋ ನಮ್ಮ ಮೈ ಉಜ್ಕೊಳ್ಳೋ ನಾರಿರುತ್ತೆ ಗೊತ್ತಾ, ಸಾಫ್ಟಾಗಿ, ಇಲ್ಲಾಂದರೆ ಸ್ಪರ್ಫಾಗಿರೋದು ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಸೊ ಅದರಿಂದ ಬಟ್ಟೆ ಬೇಗ ಹಾಳಾಗಲ್ಲ, ಮುಳ್ಳಿರಲ್ಲ ಅಲ್ವಾ ಅದರಲ್ಲಿ. ಸೊ ಬ್ರಷಲ್ಲಾದರೆ ಮುಳ್ಳಿರುತ್ತೆ, ಬೇಗ ಬಟ್ಟೆ ಹಾಳಾಗುತ್ತೆ. ಸೊ ಕಾಟನ್ ಬಟ್ಟೆ, ತುಂಬ ಸಾಫ್ಟಾಗಿರೋ ಶಿಫಾನ್ ಸ್ಯಾರೀಸು, ಶಿಫಾನ್ ಬ್ರ್ಯಾಂಡ್ ಬಟ್ಟೆಗಳು, ಸಿಲ್ಕ್ ಮೆಟೀರಿಯಲ್ಸ್ಗೆಲ್ಲ ಸಿಂಪಲ್ ಬ್ರಷಸ್ ಸಿಂಪಲಾಗಿ ಹಾಕಿ ಯೂಸ್ ಮಾಡಿ. ಜಾಸ್ತಿ ಹಾರ್ಡಾಗಿರೋ ಮೆಟೀರಿಯಲ್, ಕ್ರೆಪಿ ಮೆಟೀರಿಯಲ್ಗೆಲ್ಲ ನೀವು ಬ್ರಷ್ ಯೂಸ್ ಮಾಡ್ಬೋದು. ಕೊಳೆ ಇಲ್ಲ ಅಂದರೆ ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ. ಬನ್ನಿ ಈಗ ನಾನು ಬಟ್ಟೆ ಒಣಗಾಕಕ್ಕೆ ಹೋಗ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ವೆದರು ಅಂತ ತೋರಿಸ್ತೀನಿ.
ಬಟ್ಟೆ ಒಣಗಾಕ್ತಾ ನಾನು ಬಂದು ನಮ್ಮ ಅಕ್ಕನ ಜೊತೆ ಓಡಾಡಿದ್ದು, ಮತ್ತು ಚರ್ಚಿಗೆ ಹೋಗಿದ್ದು, ಆ್ಯಂಡ್ ನೆಕ್ಸ್ಟು ಮಾಲ್ಗೆ ಹೋಗಿದ್ದು, ಫಿಲಮ್ ನೋಡಿದ್ದು, ಅವ್ರ ಜೊತೆ ಕಳೆದಿದ್ದ ಟೈಮಿಂಗ್ಸ್ ಅದೆಲ್ಲ ನೆನೆಸ್ಕೊಳ್ತಾನೆ ನಾನು ಬಟ್ಟೆ ಒಣಗಾಕ್ತಾಯಿದ್ದೆ. ಅವ್ರ ಮನೆಗೆ ಹೋದ್ರು ಅಷ್ಟೇ ಚೆನ್ನಾಗಿ ನಮ್ಮನ್ನು ಕೇರ್ ಮಾಡ್ತಾರೆ. ಕೆಲಸ ಏನು ಮಾಡೋಕ್ಕೆ ಬಿಡೋದಿಲ್ಲ, ಅಡುಗೆ ಮಾಡ್ತಾಯಿರ್ತಾರೆ. ಚೆನ್ನಾಗಿರೋ ಅಡುಗೆಗಳು, ಸಿಂಪಲ್ ಅಡುಗೆ ಅಂತಲ್ಲ, ನಾನ್ ವೆಜ್ಜಸ್ಸೇ ಜಾಸ್ತಿ ಮಾಡೋದು. ಆ್ಯಂಡ್ ನೆಕ್ಸ್ಟು ನಮಗೆ ಏನೇನು ಬೇಕು ಅಂತ ಕೇಳಿ ನಮಗೆ ನೋಡ್ಕೊಳ್ತಾರೆ. ಸೊ ನಮ್ಮ ಮಾವನೂ ಅಷ್ಟೇ ತುಂಬ ಸಾಫ್ಟಾಗಿ ನಮಗೆ ಹೊರಗಡೆ ಕರ್ಕೊಂಡು ಹೋಗೋದಾಗ್ಬೋದು, ಪ್ರತಿಯೊಂದು ಅಷ್ಟೇ. ಸೊ ನನಗೆ ಅದೊಂದು ಖುಷಿ, ಅವ್ರ ಮನೆಗೆ ಹೋದಾಗ ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾರೆ. ನಮ್ಗೆ ಯಾವುದೇ ರೀತಿ ಏನಕ್ಕೂ ಕಮ್ಮಿ ಇಲ್ಲದೆ ಇರೋ ರೀತಿ ನಮ್ಮನ್ನು ಕೇರ್ ಮಾಡ್ತಾರೆ. ಸೊ ನಮ್ಮ ಮನೆಗೆ ಬಂದಾಗ ಕೂಡ ನಾವು ಅದೇ ಥರ ಕೇರ್ ಮಾಡಬೇಕು. ಸೊ ನಾನು ಕೂಡ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಕೇರ್ ಮಾಡಿದ್ದೀನಿ. ಸೊ ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು ನನಗೆ. ಅದು ಮಾಲ್ ಆಯಿತು. ಸೊ ನಮ್ಮ ಊರ ಕಡೆ ಮಾಲ್ ಆಗಿದ್ದು ನನಗೆ ಖುಷಿ ಆಯಿತು. ಯಾಕಂದರೆ ನಮ್ಮೂರಿಗಿಂತ ಒಂದು 15 ಕಿಲೋಮೀಟ್ರ್ ರೀಚಲ್ಲಿ ಒಂದು ಮಾಲ್ ಇದೆ ಅಂದರೆ ಅವ್ರಿಗೆ ಕರ್ಕೊಂಡೋಗೋಕ್ಕೆ ಖುಷಿ ಆಗುತ್ತೆ ಅಲ್ವಾ. ಸೊ ಏನೇ ವಿಲೇಜಿಗೆ ಬಂದರೂ ಅವ್ರಿಗೆ ಒಂದು ರೀತಿ ಬೋರ್ ಫೀಲ್ ಆಗಬಾರ್ದು ಅಂತ ಅದಕ್ಕೂ ಕರ್ಕೊಂಡು ಹೋಗಿ ಬಂದ್ವಿ. ಸೊ ತುಂಬ ಖುಷಿ ಆಯಿತು. ಬಟ್ ಈಗ ಅವರು ಹೊರಟಿರೋದು ಕೂಡ ಒಂಥರ ಬೇಜಾರಾಗೇ ಇದೆ. ಸೊ ಒಣಗಾಕಿ ಬಂದಿದ್ದೆಲ್ಲ ಆಯಿತು. ನಮ್ಮ ಅಕ್ಕನ ಕರೆದಿದ್ದೀನಿ ಮನೆಗೆ ಕುಂಕುಮ ತೊಗೊಂಡು ಹೋಗೋಕ್ಕೆ. ಸೊ ಅವರು ಈಗ ಹೊರಡ್ತಾ ಇದ್ದಾರೆ, ರೆಡಿ ಆಯ್ತಂತೆ, ಫೋನ್ ಮಾಡಿದ್ದೆ. ಸೊ ನಂದು ಬಟ್ಟೆ ಕೆಲಸ ಆಯಿತು, ಪಾತ್ರೆ ಕೆಲಸನೂ ಆಯಿತು, ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಕೂಡ ಆಯಿತು. ಈಗ ಮನೆ ಒರೆಸೋದು ಮತ್ತು ಬಂದು ಅಡುಗೆ ಮಾಡೋದು ಬಾಕಿ ಇದೆ. ಸೊ ಅದನ್ನು ನಿಧಾನವಾಗಿ ಮಾಡ್ಕೊಳ್ತೀನಿ. ಬಟ್ ಈಗ ಅವ್ರು ಹೊರಗಡೆ ಹೋಗ್ತಾ ಇರೋದ್ರಿಂದ, ಮನೆಗೆ ಹೋಗ್ತಾ ಇರೋದ್ರಿಂದ ಜಸ್ಟ್ ನನಗೆ ಸಿಕ್ಕಿರೋ 1 hour 1 hour ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಬಂದಾಗ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನೆಲ್ಲ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ತಂಗಿನ ನಮ್ಮ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ತುಂಬ ಫೀಲ್ ಆಗ್ತೈತೆ. ಬಿಡೆ, ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ, ಯಾಕೆ ಅಳ್ತೀಯ? ಅಕ್ಕ ಬಂದು 11:15ಗೆ ಮನೆ ಬಿಟ್ಟರು. ಸೊ ಅಮ್ಮ ಮನೇಲಿ ಹೋಗಿ ನಾನು ಒಂದು ಗಂಟೆವರೆಗೂ, ಅಂದರೆ 12:15ವರೆಗೂ ಇದ್ಬಿಟ್ಟು ಬಂದುಬಿಟ್ಟೆ. ಅವ್ರಿಗೂ ಬೇಜಾರು, ನನಗೂ ಬೇಜಾರಾಯಿತು. ಲಾಸ್ಟಲ್ಲಿ ತುಂಬ ಎಮೋಷ್ನಲ್ ಆಗಿಬಿಟ್ರು ನಮ್ಮ ಅಕ್ಕ. ಸೊ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅವ್ರನ್ನ ಮನೆಗೆ ನಾನು ಊರಿಗೆ ಕಳಿಸ್ಕೊಟ್ಟೆ. ಮನೆಗೆ ಹೋಗಿ ಸೇರಿದ್ದೀವಿ ಅಂತ ಹೇಳಿದ್ರು. ಸೊ ಇಲ್ಲೇ ಇರೋದು, ಬ್ಯಾಂಗ್ಳೂರು ಹಲ್ಸೂರು ಲೇಕ್ ಹತ್ರನೇ, ಕಾಕ್ಸ್ಟೌನ್ ಹತ್ರ ಇರೋದವರು. ಸೊ ಹಾಗಾಗಿ 1 hourಗೆಲ್ಲ ರೀಚ್ ಆಗ್ತಾರೆ. ಸೊ ಹೋಗಿದ್ದಾರಂತೆ. ಒಂಥರ ಬೇಜಾರಾಗ್ತಾಯಿದೆ, ಬೋರ್ ಅನ್ನಿಸ್ತಾ ಇದೆ. ಅಮ್ಮ ಮನೇಲೆಲ್ಲ ಮಕ್ಕಳು ಅಕ್ಕ ಎಲ್ಲ ಇದ್ದಿದ್ದು, ನಮ್ಮ ಮನೆಗೆ ಬಂದಿದ್ದು ಎಲ್ಲ ಒಂಥರ ಇವತ್ತೆಲ್ಲ ಬೇಕು ಒಂದು ರೀತಿ, ಅದು ಬೇಜಾರು ಹೋಗೋದಕ್ಕೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನಿಂದನೂ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಒಂದು ಸ್ವಲ್ಪ ರಿಲೀಫ್ ಆಗಬೇಕು ಆ ಒಂದು ಇದರಿಂದ ಅನಿಸ್ತಾಯಿದೆ. ಸೊ ಅದೊಂದು ಎಲ್ಲರಿಗೂ ಇರುತ್ತೆ ಬೇಜಾರು. ಪಾಪ ಅಕ್ಕ ಮಾತಾಡೋಕ್ಕೆ ಆಗಲಿಲ್ಲ, ಮಾತಾಡ್ತಾನೆ ಅಳೋಕ್ಕೆ ಶುರು ಆದರು. ಅದಕ್ಕೆ ನಾನು ವೀಡಿಯೋನ ಹಂಗೆ ಎಂಡ್ ಮಾಡಿಬಿಟ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.